ನಾವು ಅದೇ ಹೇಳೋದಲ್ಲ, ನಮ್ಮ ನೆಲ ಜಲ ಬಂದಾಗ ನಾವು ಕೂಡ ನಮ್ಮ ಸ್ವಾಭಿಮಾನ ಬಿಡಲ್ಲ ಅಂತ. ಅದು ಏನಾಗಿದೆ, ಅದು ಬರೀ ಅವ್ರ ಕುಟುಂಬದ ರಾಜಕೀಯ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರ ಬಾಮ ಇದ್ದಂಗೆ ಅವನ ಎಂತ ಬಾಮ ಕಾಂಗ್ರೆಸ್ ಮುಖಂಡರು ಮುಖಂಡರ ಪ್ರಶ್ನೆ ಬಂದಿಲ್ಲ ಅಲ್ಲಿ ಬಂದಿರತಕ್ಕಂಥದ್ದು ಅವ್ರ ಶೆಟ್ಕ ಡಿ ಕೆ ಶಿವಕುಮಾರ್ ಅವ್ರ ಶೆಟ್ಕ ರಂಗನಾಥ್ ಅವರು, ಡಾಕ್ಟರ್ ರಂಗನಾಥ್ ಅವರು. ಹಾಗಾಗಿ ಅವನ ಇದನ್ನು ಉಳಿಸೋಕ್ಕೋಸ್ಕರ ಆ ಥರ ಯೋಜನೆಗಳು ಈಗ ಏನಾಗಿದೆ, ಯೋಜನೆಗಳು ಅವರವರ ಕುಟುಂಬಕ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹೊರಟಿದ್ದಾರೆ ಇವರೆಲ್ಲ. ಅದನ್ನು ದಯಮಾಡಿ ತಪ್ಪಿಸ್ಬೇಕು. ಇದಕ್ಕೆ ನಮ್ಮ ಪರಮೇಶ್ವರ್ ಅವರು ಯಾವತ್ತೂ ಕೂಡ ಕೈ ಜೋಡಿಸ್ಬಾರ್ದು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ಒಂದು ಖುಷಿ ಆಗ್ತಕ್ಕಂಥ ವಿಚಾರ ಏನಂದರೆ, ಹಲವಾರು ವರ್ಷಗಳಾದಮೇಲೆ ಹೋರಾಟಗಾರರು ಒಂದು ಸ್ವಲ್ಪ ಬೀದಿಗಿಳಿಯೋದು ಪ್ರಾರಂಭ ಇವಾಗ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಅದು ಒಂಥರ ಖುಷಿ ತರ್ತಕ್ಕಂಥ ವಿಚಾರ. ಈಗಾದರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನಾದರೂ ಕೂಡ ಭಾವಿಸ್ಕೋತೇನೆ. ಮೊದಲನೇದಾಗಿ ಏನು ನಮ್ಮಲ್ಲಿ 2011ರಿಂದ ಈ ಒಂದು ಹೇಮಾವತಿ ಕೆನಾಲ್ ಮುಖಾಂತರ ನೀರು ತರಬೇಕು ಅಂತ ಹಲವಾರು ರೀತಿಯಲ್ಲಿ ಹೋರಾಟಗಳು ನಡೀತಾನೆ ಇದೆ ಪ್ರಾರಂಭದಿಂದ. ಈ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಅಂದರೆ, ನಾನು ಈಗಾಗಲೇ ಸದನದಲ್ಲೂ ಕೂಡ ಮಾತಾಡಿದ್ದೇನೆ, ಇದು ಅನುಷ್ಠಾನಕ್ಕೆ ಯಾವುದೇ ಒಂದು ಯೋಜನೆಗಳು, ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಕಾಮಗಾರಿಗಳಿರ್ಬೋದು, ಮೊದಲು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮುಗಿಸಿ ನೀವು ಯೋಜನೆಗಳಿಗೆ ಅನುಷ್ಠಾನಕ್ಕೆ ತಂದರೆ ಇಷ್ಟು ಕುಂಠಿತ ಆಗಲ್ಲ ಅಂತಕ್ಕಂಥದ್ದು ನಾನು ಈಗಾಗಲೇ ವಾದ ಸದನದಲ್ಲಿ ಮಾಡಿದ್ದೀನಿ. ಇದು ಮುಂದಿನ ದಿನಗಳಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಕೂಡ ಸರ್ಕಾರಕ್ಕಿದೆ ಅಂತಕ್ಕಂಥದ್ದು ಮೊದಲನೇದಾಗಿ ತಮಗೆ ಸ್ಪಷ್ಟೀಕರಣಕ್ಕೆ ಬಯಸ್ತೇನೆ. ಈ ಒಂದು ನಮ್ಮ ಚಿಕ್ಕನಾಯಕನಹಳ್ಳಿ ಹೇಮಾವತಿ ಕ್ಯಾನಲ್ಗೆ